ಏಪ್ರಿಲ್ 27ರ ಸೋಮವಾರ ಈ ಕೆಲಸ ಮಾಡಲು ಮರೆಯಬೇಡಿ. ಮರೆತರೆ ಫಲ ಸಿಗಲ್ಲ. ಕೋಟಿ ಪುಣ್ಯ ಕೊಡುವ ಮೋಹಿನಿ ಏಕಾದಶಿ ಪೂಜೆ ಮಾಡುವುದು ಹೇಗೆ? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಮೋಹಿನಿ ಏಕಾದಶಿ ವ್ರತ ಮತ್ತು ಪೂಜಾ ವಿಧಾನ. ವೈಶಾಖ ಮಾಸದಲ್ಲಿ ಬರುವ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಬಾರಿ ಏಪ್ರಿಲ್ 27ರ ಸೋಮವಾರದಂದು ಅತ್ಯಂತ ಶಕ್ತಿಶಾಲಿಯಾದ ಏಕಾದಶಿ ಬಂದಿದೆ. ವೈಶಾಖ ಮಾಸದ ಏಕಾದಶಿಗೆ ವಿಶೇಷ ಶಕ್ತಿಯಿದೆ. ಈ ದಿನದಂದು ಯಾರು ವಿಷ್ಣು ಸ್ವರೂಪಿಯಾದ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುತ್ತಾರೋ ಅವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಆದ್ದರಿಂದ ಈ ಏಕಾದಶಿ ಪೂಜಾ ವಿಧಾನ ಮತ್ತು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ಕಾಮೆಂಟ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಯ ಎಂದು ಬರೆಯಿರಿ. ಏಪ್ರಿಲ್ 27ರ ಸೋಮವಾರ ಮೋಹಿನಿ ಏಕಾದಶಿ ಪ್ರಯುಕ್ತ ಪ್ರತಿಯೊಬ್ಬರೂ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿ. ಅಂದು ಮಹಿಳೆಯರು ಮುಂಜಾನೆಯೇ ಎದ್ದು ಮನೆ ಹೊಸ್ತಿಲಿಗೆ ಹರಿಸಿನ ಹಚ್ಚಿ ಕುಂಕುಮ ಇಟ್ಟು ದೀಪಾರಾಧನೆ ಮಾಡಿ. ಸಾಮಾನ್ಯವಾಗಿ ಹಿಟ್ಟಿನ ದೀಪಕ್ಕೆ ಹೆಚ್ಚಿನ ದೈವಿಕ ಶಕ್ತಿಯಿರುತ್ತದೆ. ಏಕಾದಶಿಯಂದು ಹಚ್ಚುವ ಹಿಟ್ಟಿನ ದೀಪಕ್ಕೆ ಇದು ಇಮ್ಮಡಿಯಾಗುತ್ತದೆ. ನಿಮ್ಮ ಪೂಜಾ ಕೋಣೆಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ಪಟದ ಮುಂದೆ 2 ಹಿಟ್ಟಿನ ದೀಪಗಳನ್ನು ಹಚ್ಚಿ ನಮಸ್ಕರಿಸಿ. ಈ ದಿನ ವೆಂಕಟೇಶ್ವರ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಮೊದಲು ಸ್ವಾಮಿಯ ಪಟಕ್ಕೆ ತುಳಸಿ ಮಾಲೆ ಹಾಕಿ ನಮಸ್ಕಾರ ಮಾಡಿ. ನಂತರ ಗುಲಾಬಿ ಹೂವುಗಳಿಂದ ಲಕ್ಷ್ಮೀ ದೇವಿಯನ್ನು ಅಲಂಕರಿಸಿ. ಆದರೆ ಏಕಾದಶಿಯಂದು ತುಳಸಿ ದಳಗಳನ್ನು ಕೀಳಬಾರದು. ಹಾಗಾಗಿ ಒಂದು ದಿನ ಮುಂಚಿತವಾಗಿಯೇ ತುಳಸಿ ಎಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ ಅಥವಾ ಮಾರುಕಟ್ಟೆಯಿಂದ ತಂದ ತುಳಸಿ ಮಾಲೆಯನ್ನು ದೇವರಿಗೆ ಅರ್ಪಿಸಿ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ, ಹಸುವಿನ ತುಪ್ಪ, ಹಾಲು ಮತ್ತು ಸ್ವಲ್ಪ ನೀರು ಸೇರಿಸಿ 2 ಹಣತೆಗಳನ್ನು ತಯಾರಿಸಿ. ಇವುಗಳನ್ನು ದೇವರ ಮುಂದೆ ಇಟ್ಟು ಕುಂಕುಮ ಹಚ್ಚಿ ತುಪ್ಪ ಹಾಕಿ ತಲಾ 5 ಬತ್ತಿಗಳನ್ನು ಇಟ್ಟು ದೀಪ ಹಚ್ಚಿ ಪುಷ್ಪ ಮತ್ತು ಅಕ್ಷತೆಯನ್ನು ಅರ್ಪಿಸಿ ಪ್ರಾರ್ಥಿಸಿ. ತೀವ್ರ ಬಡತನದಿಂದ ಬಳಲುತ್ತಿರುವವರು 1 ಹಳದಿ ದಾರಕ್ಕೆ 11 ಏಲಕ್ಕಿಗಳನ್ನು ಪೋಣಿಸಿ ವೆಂಕಟೇಶ್ವರ ಸ್ವಾಮಿಯ ಪಟಕ್ಕೆ ಹಾಕಿ ನಮಸ್ಕರಿಸಿ. ಇದರಿಂದ ಆರ್ಥಿಕ ಪ್ರಗತಿಯಾಗುತ್ತದೆ. ಪೂಜೆಯಲ್ಲಿ ದೇವರಿಗೆ ನೈವೇದ್ಯವಾಗಿ 2 ಬಾಳೆಹಣ್ಣು ಮತ್ತು ಸಣ್ಣ ಬೆಲ್ಲದ ತುಂಡನ್ನು ಅರ್ಪಿಸಿ ವಿಷ್ಣುವನ್ನು ಸ್ಮರಿಸುತ್ತಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪಿಸಿ ಮತ್ತು ಗೋವಿಂದ ನಾಮಗಳನ್ನು ಪಠಿಸಿ. ವೆಂಕಟೇಶ್ವರ ಸ್ವಾಮಿಗೆ ಪಚ್ಚ ಕರ್ಪೂರವೆಂದರೆ ಬಹಳ ಪ್ರೀತಿ. ಆದ್ದರಿಂದ ಈ ದಿನ ಪಚ್ಚ ಕರ್ಪೂರದ ಮೇಲೆ 1 ಏಲಕ್ಕಿ ಇಟ್ಟು ಸ್ವಾಮಿಗೆ ಹಾರತಿ ನೀಡಿ. ಕೊನೆಯಲ್ಲಿ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡು ಪೂಜೆ ಸಂಪೂರ್ಣಗೊಳಿಸಿ. ಈ ಏಕಾದಶಿಯಂದು ಮಹಿಳೆಯರು ಖಂಡಿತವಾಗಿಯೂ ಉಪವಾಸವಿರಬೇಕು. ಬೇರೆ ದಿನಗಳಲ್ಲಿ ಉಪವಾಸ ಮಾಡದಿದ್ದರೂ ಏಕಾದಶಿಯಂದು ಉಪವಾಸ ಮಾಡಿದರೆ ಪೂಜೆಯ ಫಲ ದುಪ್ಪಟ್ಟಾಗುತ್ತದೆ. ಪೂರ್ಣ ದಿನ ಉಪವಾಸ ಇರಲಾಗದವರು ಕನಿಷ್ಠ 1 ಹೊತ್ತಾದರೂ ಉಪವಾಸ ಮಾಡಿ. ಮೋಹಿನಿ ಏಕಾದಶಿಯಂದು ಹತ್ತಿರದ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಮತ್ತು ಧ್ವಜಸ್ತಂಭದ ಬಳಿ ತುಪ್ಪದ ದೀಪ ಹಚ್ಚಿ. ಏಕಾದಶಿಯಂದು ವಿಷ್ಣು ದೇವಾಲಯಗಳಲ್ಲಿ ದೀಪ ಹಚ್ಚುವುದು ಶ್ರೇಷ್ಠ. ವಿಶೇಷವಾಗಿ ಈ ದಿನ ದೈವಿಕ ವೃಕ್ಷಗಳನ್ನು ಪೂಜಿಸಿದರೆ ನಿಮ್ಮ ಕುಟುಂಬಕ್ಕೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಈ ದಿನ ಶ್ರೀ ಮಹಾವಿಷ್ಣು ಲಕ್ಷ್ಮಿಯೊಂದಿಗೆ ಅಶ್ವತ್ಥ ಮರದಲ್ಲಿ ನೆಲೆಸಿರುತ್ತಾನೆ. ಹಾಗಾಗಿ ಹತ್ತಿರದ ಅಶ್ವತ್ಥ ಮರದ ಬಳಿ ಹೋಗಿ ಅದನ್ನು ಸ್ಪರ್ಶಿಸಿ 5 ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ. ಇದರಿಂದ ಲಕ್ಷ್ಮಿ ಕಟಾಕ್ಷ ಸಿದ್ಧಿಸುತ್ತದೆ. ಅಶ್ವತ್ಥ ಮರದ ನೆರಳಿನಲ್ಲಿ ನಿಂತರೂ ನಾವು ತಿಳಿಯದೆ ಮಾಡಿದ ಪಾಪಗಳು ಪರಿಹಾರವಾಗಿ ಮೋಕ್ಷ ಸಿಗುತ್ತದೆ. ಸಾಲದ ಬಾಧೆ ಇರುವವರು ಅಶ್ವತ್ಥ ಮರದ ಕೆಳಗೆ ಅಕ್ಕಿ ಹಿಟ್ಟಿನಿಂದ ಸಣ್ಣ ರಂಗೋಲಿ ಹಾಕಿ ಅದರ ಮೇಲೆ ಎಳ್ಳೆಣ್ಣೆ ದೀಪ ಹಚ್ಚಿ. ಇದರಿಂದ ಆರ್ಥಿಕ ಸ್ಥಿರತೆ ಲಭಿಸುತ್ತದೆ. ಅಂದು ತುಳಸಿ ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಐಶ್ವರ್ಯವನ್ನು ಕರುಣಿಸುತ್ತಾಳೆ. ಏಕಾದಶಿಯಂದು ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪ ಹಚ್ಚಿ ಬೆಲ್ಲದ ನೈವೇದ್ಯ ನೀಡಿ 5 ಪ್ರದಕ್ಷಿಣೆ ಮಾಡಿ. ಎಂತಹುದೇ ಕಷ್ಟವಿದ್ದರೂ ತಕ್ಷಣ ಪರಿಹಾರವಾಗುತ್ತದೆ. ಧನಾಕರ್ಷಣೆ ಹೆಚ್ಚಾಗಲು ನಿಮ್ಮ ಬೀರುವಿನಲ್ಲಿ ಪಚ್ಚ ಕರ್ಪೂರವನ್ನು ಇಡಿ. ಮುಂಜಾನೆ ಸ್ನಾನದ ನಂತರ ಹಳದಿ ಬಟ್ಟೆಯಲ್ಲಿ ಪಚ್ಚ ಕರ್ಪೂರವನ್ನು
ಕಟ್ಟಿ ಹಣ ಇಡುವ ಜಾಗದಲ್ಲಿಡಿ. ಐಶ್ವರ್ಯ ವೃದ್ಧಿಯಾಗುತ್ತದೆ. ಸಾಧ್ಯವಾದರೆ 5 ಹಳದಿ ಕೊಂಬುಗಳನ್ನು ಕೆಂಪು ದಾರದಿಂದ ಕಟ್ಟಿ ಬೀರುವಿನಲ್ಲಿಡಿ. ಇದರಿಂದ ಅನಿರೀಕ್ಷಿತ ಖರ್ಚುಗಳು ಕಡಿಮೆಯಾಗುತ್ತವೆ. ನಿಮ್ಮ ಮನೆಯ ಸಿಂಹದ್ವಾರದ ಮೇಲೆ ಗಂಧದಿಂದ ಸ್ವಸ್ತಿಕ್ ಗುರುತು ಹಾಕಿ ಸಾಂಬ್ರಾಣಿ ಧೂಪ ಹಾಕಿ. ಹೀಗೆ ಮಾಡುವುದರಿಂದ ದರಿದ್ರ ಲಕ್ಷ್ಮಿ ಹೊರಹೋಗಿ ಸುಖ ಶಾಂತಿ ನೆಲೆಸುತ್ತದೆ. ಯಾವುದೇ ಪೂಜೆ ಮಾಡಲು ಸಾಧ್ಯವಾಗದವರು ಓಂ ನಮೋ ಭಗವತೆ ವಾಸುದೇವಾಯ ನಮ ಮಂತ್ರವನ್ನು 108 ಬಾರಿ ಜಪಿಸಿ. ನಿಮ್ಮ ಎಲ್ಲ ಕೋರಿಕೆಗಳು ಈಡೇರುತ್ತವೆ. ಈ ದಿನ ಹಳದಿ ಬಣ್ಣದ ವಸ್ತ್ರ ಧರಿಸುವುದು ಮಂಗಳಕರ. ಕ್ಷೀರಸಾಗರ ಮಥನದ ಸಮಯದಲ್ಲಿ ಅಮೃತದ ಜೊತೆಗೆ ಉಪ್ಪು ಕೂಡ ಸಮುದ್ರದಿಂದ ಉದ್ಭವವಾಯಿತು. ಆದ್ದರಿಂದ ಏಕಾದಶಿಯಂದು ಕಲ್ಲುಪ್ಪನ್ನು ಖರೀದಿಸಿ ಮನೆಗೆ ತನ್ನಿ. ಇದು ಧನ ಲಾಭ ತರುತ್ತದೆ. ಇಡೀ ಮನೆಗೆ ಸಾಂಬ್ರಾಣಿ ಧೂಪ ಹಾಕುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಮನೆಯ ಹೊಸ್ತಿಲಿಗೆ ಹಳದಿ ಕೊಂಬುಗಳನ್ನು ಕಟ್ಟುವುದು ಐಶ್ವರ್ಯದಾಯಕ. ಅಲ್ಲದೆ ಗೋಮಾತೆಗೆ ಬಾಳೆಹಣ್ಣು ಅಥವಾ ಹಸಿರು ಹುಲ್ಲನ್ನು ತಿನ್ನಿಸಿ. ಇದರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ದೊರೆಯುತ್ತದೆ. ಈ ದಿನದಂದು ರಾತ್ರಿ ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ 1 ಬೆಳ್ಳಿ ಅಥವಾ ರೂಪಾಯಿ ನಾಣ್ಯ ಮತ್ತು ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ ದೇವರ ಕೋಣೆಯಲ್ಲಿಡಿ. ಮರುದಿನ ದ್ವಾದಶಿಯಂದು ಆ ನೀರನ್ನು ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿ. ಇದು ದಾರಿದ್ರ್ಯವನ್ನು ಹೋಗಲಾಡಿಸಿ ಧನವನ್ನು ಆಕರ್ಷಿಸುತ್ತದೆ. ಸಂಜೆ ಮನೆಯ ಹೊಸ್ತಿಲ 2 ಬದಿಗಳಲ್ಲಿ ದೀಪ ಹಚ್ಚಿ. ಇದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. 1 ಗಾಜಿನ ಬೌಲ್ನಲ್ಲಿ ಕಲ್ಲುಪ್ಪು ಹಾಕಿ ಅದರ ಮೇಲೆ 2 ಒಣಮೆಣಸಿನಕಾಯಿ ಇಟ್ಟು ಅಡುಗೆ ಮನೆಯ ಈಶಾನ್ಯ ಮೂಲೆಯಲ್ಲಿಡಿ. ಇದರಿಂದ ದೃಷ್ಟಿ ದೋಷ ನಿವಾರಣೆಯಾಗುತ್ತದೆ. ವಿಷ್ಣುವಿನ ಮೋಹಿನಿ ಅವತಾರವು ಸುಗಂಧಭರಿತವಾಗಿರುತ್ತದೆ. ಆದ್ದರಿಂದ ದೇವರಿಗೆ ಮಲ್ಲಿಗೆ ಹೂವಿನ ಮಾಲೆ ಅರ್ಪಿಸಿ. ಏಕಾದಶಿಯಂದು ಹಳೆಯ ಪೊರಕೆಯನ್ನು ಮನೆಯಿಂದ ಹೊರಗೆ ಎಸೆಯಬಾರದು. ಅದು ಲಕ್ಷ್ಮಿಯನ್ನು ಹೊರಹಾಕಿದಂತೆ. ವಿವಾಹವಾಗದವರು ಅಶ್ವತ್ಥ ಅಥವಾ ಬಾಳೆ ಗಿಡದ ಕೆಳಗೆ ತುಪ್ಪದ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿ. ಸದ್ಯದಲ್ಲೇ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಈ ದಿನ ಯಾರಿಗೂ ಸಾಲ ನೀಡಬೇಡಿ ಮತ್ತು ಯಾರಿಂದಲೂ ಸಾಲ ಪಡೆಯಬೇಡಿ. ಬೆಣ್ಣೆಯನ್ನು ಲಕ್ಷ್ಮಿಯ ಪ್ರತಿರೂಪವೆಂದು ಪರಿಗಣಿಸುವುದರಿಂದ ಇಂದು ಬೆಣ್ಣೆಯನ್ನು ಕಾಯಿಸಬೇಡಿ. ಕಪ್ಪು ಬಣ್ಣದ ಬಟ್ಟೆ ಧರಿಸಬೇಡಿ. ಮುಖ್ಯವಾಗಿ ಮಾಂಸಾಹಾರ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಿಂದ ದೂರವಿರಿ. ಏಕಾದಶಿಯಂದು ಮಾಡುವ ದಾನಕ್ಕೆ ವಿಶೇಷ ಫಲವಿದೆ. ಬಡವರಿಗೆ ಅನ್ನದಾನ, ವಸ್ತ್ರದಾನ ಅಥವಾ ಜಲದಾನ ಮಾಡುವುದರಿಂದ ಶುಭ ಫಲಗಳು ಉಂಟಾಗುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.